ಇವತ್ತು ನಾನು ಮಾಡ್ತಿರೋ ರೆಸಿಪಿ ಮೊಳಕೆ ಹುಳ್ಳಿಕಾಳಿನ ಬಸ್ಸಾರು. ಚಳಿಗೆ ಸೂಪರ್ ಆಗಿರುತ್ತೆ. ಚಳಿಗಾಲದಲ್ಲಿ ಹುಳ್ಳಿಕಾಳು ತಿಂದ್ರಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ದೇಹನ ಅದು ಸ್ವಲ್ಪ ಬೆಚ್ಚಗಿಡುತ್ತೆ ಅಂತ ಚಳಿಗಾಲದಲ್ಲಿ ತಿನ್ನಬೇಕು. ಅದಕ್ಕೆ ಇವತ್ತು ನಾನು ಹುಳ್ಳಿಕಾಳು ಸಾರೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಒಂದು ಶೇರ್ ಮಾಡಿ, ಲೈಕ್ ಕೊಡಿ. ಏನು ಮಾಡೋದು ಅಂತ ನೋಡೋಣ ಬನ್ನಿ. ಮೊಳಕೆ ಕಟ್ಟಿರೋ ಕಾಳು ತೊಗೊಂಡಿದ್ದೀನಿ. ಒಂದು ರಾತ್ರಿ ಫುಲ್ ನೆನೆಸಿದ್ದೆ ಹುಳ್ಳಿಕಾಳು. ನೆಕ್ಸ್ಟು ನಾಳೆ ಸಂಜೆ ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಬಿಡೋಣ. ಹುಳ್ಳಿಕಾಳು ಎಷ್ಟು ಕ್ಲೀನ್ ಮಾಡಿದ್ರೂ ಕಲ್ಲಿದ್ಬಿಡುತ್ತೆ. ಅದಕ್ಕೋಸ್ಕರ ತೊಳ್ಕೊಂಡು, ಅಂದರೆ ಕೆಳಗಡೆ ಏನಾದರೂ ಕಲ್ಲಿದ್ರೆ ಜಾಲ್ಸೋದು ಅಂತೀವಲ್ಲ, ಆ ಥರ ಜಾಲ್ಸ್ಕೊಂಡು ತೊಗೊಂಬಿಡೋಣ. ಇವಾಗ ನನಗೆ ಬೇಯಿಸೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಇವಾಗಲೇ ಕಾಳಿಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಅದರಿಂದ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಬರ್ಸ್ಕೊತೀನಿ. ಅದ್ರ ಪಡೆದು ಅದು ವಿಷಲ್ ಬರೋಷ್ಟೊತ್ತು ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಕೊಂಡ್ಬಿಡೋಣ. ಒಂದು ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, 1-2 ಸ್ಪೂನಷ್ಟು. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಯಿತು. ಇವಾಗ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆಗಿದೆ ನೋಡಿ ಟೊಮ್ಯಾಟೊ. ಇವಾಗ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ ನಾನು. ಬಸ್ಸಾರಿಗೆ ಯಾವಾಗಲೂ ಹುಣಸೆಹಣ್ಣು ಮುಂದೆ ಇರಬೇಕು. ಹುಳ್ಳಿಕಾಳು ಸಾರಿಗಂತೂ ಇನ್ನೊಂಚೂರು ಜಾಸ್ತಿನೇ ಇದ್ರೆ ನಡೀತದೆ. ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಸಾರು ಮಾಡ್ತೀರಾ ಅಂತ ನೋಡಿಕೊಂಡು. ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಅದನ್ನು ಫ್ರೈ ಮಾಡ್ಕೊಂಬಿಡೋಣ. ನೀವು ಇದಕ್ಕೆ ಬೇಕಂದರೆ ಸಾಂಬಾರು ಪೌಡ್ರ್ ಸೇರಿಸ್ಕೋಬೋದು. ನಾನು ಮೆಣಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈ ಕುಕ್ಕರ್ ವಿಷಲ್ ಹೋಗೈತೆ, ನೋಡೋಣ ಬೆಂದಿದೆಯಾ ಕಾಳು ಅಂತ. ಕಾಳು ಬೆಂದಿದೆ. ಈಗ ಒಂದು ಪಾತ್ರೆಗೆ ಬಸ್ಕೊಂಬಿಡೋಣ ಕಾಳನ್ನೆಲ್ಲ, ನೀರು ಸಪ್ರೇಟ್ ಮಾಡಿಕೊಂಡು. ಹಾಗೆ ಸಾಂಬಾರಿಗೆ ಸ್ವಲ್ಪ ಕಾಳು ಎತ್ತಿಟ್ಕೊಂಡ್ಬಿಡ್ತೀನಿ. ತಣ್ಣಗಾಗಕ್ಕೆ ಇಟ್ಬಿಡ್ತೀನಿ. ನೋಡಿ ಎಷ್ಟು ಕಾಳು ಎತ್ಕೊಂಡಿದ್ದೀನಿ. ತಣ್ಣಗಾಗ್ತಾ ಇರಲಿ ಅದು. ಇದು ತಣ್ಣಗಾಗಿದೆ. ಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗಿದೆ. ಕಾಳು ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತು ನಾವು ಪಲ್ಯ ಮಾಡ್ಕೊಂಬಿಡೋಣ. ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಿ, 4-5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. 1 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕಿದ್ದೀನಿ ಸಣ್ಣದಾಗಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ನೋಡಿ, ಇಲ್ಲಿ ಈ ಥರ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಕಾಳಿಗೆ ಉಪ್ಪು ಹಾಕ್ಕೊಂಡಿರ್ತೀವಲ್ವ, ನೋಡ್ಕೊಂಡು ಹಾಕ್ಕೋಬೇಕು. ಈರುಳ್ಳಿಗೆಲ್ಲ ಉಪ್ಪು ಬೇಕಲ್ಲ ಅಂತ ಹಾಕ್ಕೋತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕಿದ್ರೆ ಪಲ್ಯ ಚೆನ್ನಾಗಿರುತ್ತೆ ಅಂತ. ಇವಾಗ ಬಸ್ತಿಟ್ಕೊಂಡಿದ್ನಲ್ಲ ಕಾಳು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರಿನ ಅಂಶ ಹೋಗೋವರೆಗೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಪಲ್ಯ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೋಡಿ ನೀರೆಲ್ಲ ಫುಲ್ ಡ್ರೈ ಆಗಿದೆ. ಪಲ್ಯ ಚೆನ್ನಾಗಾಗಿದೆ. ಪಲ್ಯ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಸೈಡ್ಗೆ.
ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ನಲ್ಲ, ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲ, ಅದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಮತ್ತು ಕಾಳು ತಣ್ಣಗಾಗಿದೆ. ಇವಾಗ ಕಾಳನ್ನು ರುಬ್ಬಕ್ಕೆ ಹಾಕೊಂಬಿಡೋಣ. ಕಾಳು ಬೇಯಿಸ್ಕೊಂಡಿದ್ದು ನೀರನ್ನೇ ಹಾಕಿದ್ದೀನಿ ರುಬ್ಬಕ್ಕೆ ನಾನು. ಅದು ರುಬ್ಕೊಂಬರ್ತೀನಿ. ಈ ಕಡೆ ಸ್ಟವ್ ಹಚ್ಬಿಡೋಣ, ಪಾತ್ರೆ ಕಾಯಕ್ಕಿಡೋಣ. ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 2ರಿಂದ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು 4 ಎಸಳು. ಈಗ ರುಬ್ಕೊಂಡಿದ್ನಲ್ಲ ಖಾರ, ಅದು ಹಾಕ್ತಾಯಿದ್ದೀನಿ. ನೋಡಿ, ಫುಲ್ಲು ನೈಸ್ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿರಬೇಕು, ತುಂಬ ನೈಸ್ ಆಗಬಾರ್ದು, ಅಷ್ಟೇ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಬೇಕು. ಘಮ್ ಅಂತ ಇದೆ ಸಾರು. ಈಗ ಕಾಳು ಬೇಯಿಸ್ಕೊಂಡಿದ್ದು ನೀರಲ್ಲೇ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇನ್ನು ಉಳ್ದಿದ್ದು ನೀರು ಹಾಕ್ಬಿಡ್ತಾ ಇದ್ದೀನಿ. ಕಾಳು ಬೇಯಿಸ್ಕೊಂಡಿದ್ದು ನನಗೆ ಸಾರು ಸಾಕಾಗಲ್ಲ ಅನಿಸ್ತು, ಅದಕ್ಕೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹುಣಸೆಹಣ್ಣೆಲ್ಲ ಹಾಕಿದ್ದೀವಲ್ವ, ಹುಳಿ ಇದೆಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಸಾರು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಯಾಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡನಲ್ಲ, ಅದಕ್ಕೆ ನೋಡ್ಕೊಂಡು ಹಾಕೋಬೇಕು ಉಪ್ಪು. ನೋಡಿ ಎಷ್ಟು ಚೆನ್ನಾಗಿ ಮಳ್ತಾ ಇದೆ ಸಾರು. ಅಷ್ಟೇ, ರೆಡಿ ಆಯಿತು. ನಾನು ಹಂಗೆ ಸಾಂಬಾರು ಪಲ್ಯ ಮಾಡ್ಕೊಂಡು ಜೊತೆಗೆ ಮುದ್ದೆ ರೈಸು ಮಾಡ್ಕೊಂಬಿಟ್ಟೆ. ಊಟಕ್ಕೆ ಟೈಮ್ ಆಯಿತು ಅಂತ. ನೀವು ಮಾಡ್ಕೊಳ್ಳಿ. ಹೆಂಗಾಗಿತ್ತು ಅಂತ ಒಂದು ಕಮೆಂಟ್ ಆದರೂ ಮಾಡಿ ಹೇಳಿ.